ದೇಶದಲ್ಲಿ ಈ ರಾಸಾಯನಿಕ ಗೊಬ್ಬರದ ಸಮಸ್ಯೆ ಮತ್ತೆ ನಮ್ಮ ಸರ್ಕಾರ ಆದಷ್ಟು ಗೊಬ್ಬರನ ಕಮ್ಮಿ ಮಾಡಿ ಅಂತ ಯಾಕೆ ಹೇಳಿದ್ರು. ಸೊ ನಮ್ಮ ದೇಶದಲ್ಲಿ ಆಗ್ತಿರೋ ಸಮಸ್ಯೆಗಳೇನೋ ಅಂತ ಸೊ ಮಾತಾಡ್ಲಿಕ್ಕೆ ನಾವು ಒಂದು ವಿಡಿಯೋ ಮಾಡ್ತಾ ಇದೀವಿ. ನನ್ನ ಸ್ನೇಹಿತರಾದ ಭರತ್ ಕುಮಾರ್ ಅವರು ಇದ್ದಾರೆ. ಸೊ ಈಗ ಅಡಿಕೆ ಪ್ಲಾಟ್ ಅಲ್ಲಿ ಇರೋದ್ರಿಂದ ಸೊ ಬೆಳೆಗಾರರಿಗೆ ಅದು ಯಾವ ತರ ಎಫೆಕ್ಟ್ ಆಗುತ್ತೆ, ಸೊ ಅವರು ಯಾವ ತರ ಅದನ್ನ ಸರಿಪಡಿಸ್ಕೋಬೇಕು ಸ್ವಲ್ಪ ಹೇಳಿ. ಈಗ ಎಲ್ಲರಿಗೂ ನಮಸ್ಕಾರ. ಈಗ ಗೊಬ್ಬರದ ಶಾರ್ಟೇಜ್ ಈ ವರ್ಷನೇ ಯಾಕೆ ಬಂತು ಅಂತ ನಾವು ಫಸ್ಟ್ ತಿಳ್ಕೊಬೇಕಾಗುತ್ತೆ. ಈ ಸಮಸ್ಯೆಗೆ ಕಾರಣ ಏನು? ಕಾರಣ ಏನು ಅಂದ್ರೆ, ನಮಗೆ ನಡೀತಿರೋ ಯುದ್ಧ, US, ಇಸ್ರೇಲ್ ಮತ್ತು ಇರಾನ್ ನಡುವೆ ನಡೀತಿರೋ ಯುದ್ಧದಿಂದ ನಮ್ಮಲ್ಲಿ ಏನಾಗಿದೆ, ಸ್ಟ್ರೈಟ್ ಆಫ್ ಹಾರ್ಮೋಸ್ ಅಂತ ಹೇಳ್ತೀವಿ. ಆ ಸ್ಟ್ರೈಟ್ ಇಂದನೇ ಎಲ್ಲ ನಮಗೆ ಪೆಟ್ರೋಲಿಯಂ ಗ್ಯಾಸ್ ಮತ್ತೆ ಗೊಬ್ಬರ ಬರ್ಬೇಕು ಇಂಡಿಯಾಕ್ಕೆ. ಅದು ಬ್ಲಾಕ್ ಆಗಿರೋದ್ರಿಂದ ಕಾರಣ, ಯುದ್ಧದ ಕಾರಣದಿಂದ ನಮಗೆ ಒಂದು 100 ರೂಪಾಯಿಗೆ 20% ಶಿಪ್ಪಿಂಗ್ ಕಾಸ್ಟ್ ಜಾಸ್ತಿ ಆಗಿದೆ. ಆಮೇಲೆ ರಾ ಮೆಟೀರಿಯಲ್ಸ್ ಬರೋದು ಸಂಖ್ಯೆನೂ ಸ್ವಲ್ಪ ಕಡಿಮೆ ಆಗಿದೆ. ಇದರಿಂದ ಗೊಬ್ಬರದ ರೇಟ್ ಜಾಸ್ತಿ ಆಗ್ತಾ ಇದೆ. ಇನ್ನೊಂದು, ಇಂಪೋರ್ಟ್ ಮಾಡ್ಲಿಕ್ಕೆ ಕಷ್ಟ ಆಗ್ತಿದೆ. ಯಾಕೆ ನಾವು ಗೊಬ್ಬರ ನಮ್ಮ ದೇಶದಲ್ಲಿ ತಯಾರು ಮಾಡಕ್ ಆಗ್ತಿಲ್ಲ ಅಂದ್ರೆ, ಗೊಬ್ಬರಕ್ಕೆ ಬೇಕಾದ ತುಂಬಾ ರಾ ಮೆಟೀರಿಯಲ್ಸ್ ಹೊರ ದೇಶದಿಂದ ಬರಬೇಕು. ಅದಕ್ಕೆ ನಮಗೆ ಸ್ವಲ್ಪ ಗೊಬ್ಬರದ ರೇಟು ಮತ್ತೆ ಗೊಬ್ಬರದ ಶಾರ್ಟೇಜ್ ಈ ವರ್ಷ ಕಾಣ್ತಾ ಇದೆ.